ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿ ಆಗಿಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮನ ಮಗಂದು ಮದುವೆ ಇದೆ. ಸೊ ಊರಲ್ಲೇ ಇರೋದು ಮದುವೆ, ಅದು ಚೌಟ್ರಿ. ಸೊ ಊರಿಂದ 1-2 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ಯಾರಿ ವೇರ್ ಮಾಡ್ಕೊಂಡಂತೂ ಹೋಗೋದಕ್ಕಾಗಲ್ಲ ಇಲ್ಲಿಂದ. ಈ ಡ್ರೆಸ್ಸಿಗೆ ಮೇಕಪ್ ಮಾಡ್ಕೊಬಿಡ್ತೀನಿ. ಅಲ್ಲೋಗಿ ಅಮ್ಮನ ಮನೇಲಿ ಹೋಗಿ ಸ್ಯಾರಿ ವೇರ್ ಮಾಡಿಕೊಂಡು ಅದಾದಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಲಿಶಾನ್ಗೂ ಕೂಡ ಅಷ್ಟೇ ಸುಮ್ಮನೆ ನಾರ್ಮಲ್ ಡ್ರೆಸ್ ವೇರ್ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ರಿಸೆಪ್ಷನ್ಗೆ ಡ್ರೆಸ್ ವೇರ್ ಮಾಡ್ತೀನಿ. ನಮ್ಮಪ್ಪ ಲಿಶಾನ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದರು. ಆ ಒಂದು ಸೂಟ್ನ ವೇರ್ ಮಾಡ್ತೀನಿ. ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಆ್ಯಂಡ್ ನಾನು ಪರ್ಪಲ್ ಸ್ಯಾರಿ ಹಾಕ್ತಿರೋದ್ರಿಂದ ಐ ಶ್ಯಾಡೋ ಎಲ್ಲ ಲೈಟ್ ಪರ್ಪಲ್ ಅಪ್ಲೈ ಮಾಡಿದ್ದೀನಿ ಐ ಶ್ಯಾಡೋನ. ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಒಂದು ಮಾಡ್ಕೊಳ್ಬೇಕು ಆ್ಯಂಡ್ ಸ್ಯಾರಿ ಒಂದು ವೇರ್ ಮಾಡಬೇಕು, ಇವೆರಡೇ ಕೆಲಸ ಇರೋದು. ಸೊ ಮನೆಗೆ ಹೋದ್ಮೇಲೆ ರೆಡಿ ಆಗ್ತೀನಿ ನಾನು. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಪ್ಪ ಬರ್ತಾಯಿದ್ದಾರೆ. ಇಲ್ಲಿ ಅಪ್ಪ ಕೆಲಸ ಮುಗಿಸ್ಕೊಂಡು ನನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತಾಲೂಕು ಆಫೀಸಲ್ಲಿ ಕೆಲಸ ಇದೆ. ಸೊ ಅದು ಮುಗ್ದಾದ್ಮೇಲೆ ಹೊರಡ್ತೀನಿ. ಸೊ ಆಲ್ರೆಡಿ 4:15 ಆಗಿದೆ ಸಂಜೆ. ಇನ್ನೇನು ಹೊರಡಬೇಕು, ಅಪ್ಪ ಬಂದ ತಕ್ಷಣ ಹೊರಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಹಿ ಆಫೀಸ್ಗೆ ಹೋಗಿದ್ದಾರೆ. ಅವರು ಲೀವ್ ಹಾಕ್ಕೊಂಡು ಮದುವೆಗೆ ಬರೋದಕ್ಕಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ವರ್ಕ್ ಇರೋದ್ರಿಂದ. ಸೊ ಅವರು ಲೀವ್ ಹಾಕ್ಕೊಂಡಿಲ್ಲ. ನಾನು ಮತ್ತು ಲಿಶಾಂತ್ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಅಮ್ಮ ಎಲ್ಲ ಅವ್ರು ಬರ್ತಾರೆ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು, ನಾನು ಲಿಶು. ಸೊ ಮಹಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ನೈಟ್ ಅಲ್ಲೇ ಇದ್ದು, ಆದರೆ ಬೆಳಿಗ್ಗೆ ಮದುವೆಗೆ ಹೋಗ್ತೀನಿ. ಇಲ್ಲ ಅಂತ ಅಂದರೆ ಬೆಳಿಗ್ಗೆ ರಿಟರ್ನ್ ನಮ್ಮ ಮನೆಗೆ ಬರ್ತೀನಿ. ಸೊ ನೋಡೋಣ. ನನಗೆ ನಿದ್ದೆ ಇಲ್ಲ ಲಿಶಾನ್ ಬರ್ಡೇಯಿಂದ. ಅವ್ನ ಬರ್ಡೇ ಸ್ಟಾರ್ಟ್ ಆದಾಗಿಂದ ನಂಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಲಿಲ್ಲ. ಸೊ ರಿಸೆಪ್ಷನ್ ಮುಗ್ದಾದ್ಮೇಲೆ ಏನಾದರೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ನಾನು ನಮ್ಮ ಅಮ್ಮನ ಮನೇಲಿ ಬೆಳಗ್ಗೆ ಎದ್ದು ಮದುವೆಗೆ ಹೋಗೋದಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ಬೇಗ ಇದ್ದರೆ ಮದುವೆ ಮುಗಿಸ್ಕೊಂಡೇ ಬರ್ತೀನಿ. ಇಲ್ಲಾಂದರೆ ಬರೀ ರಿಸೆಪ್ಷನ್ಗೆ ಒಂದು ಅಟೆಂಡ್ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಸೊ ನಮ್ಮ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು ಇನ್ನೇನು ಹೊರಡೋಣ. ಅವ್ರು ಬಂದ ತಕ್ಷಣ ಸ್ಯಾರಿ ವೇರ್ ಮಾಡೋದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ. ಜಸ್ಟ್ ಮೇಕಪ್ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸ್ಯಾರಿ ಜಿವೆಲ್ಸ್ ಎಲ್ಲ ಹಾಕೊಂಡ್ಮೇಲೆ ಗೊತ್ತಾಗತ್ತೆ. ಎಲ್ಲೋಡಿ ಸಿಬ್ಬ ಏನೋ ಹೇಳಿದ ಮಾತೇ ಕೇಳಲ್ಲ. ನಮ್ಮಪ್ಪ ಫೋನ್ ಮಾಡ್ತಾ ಇದ್ದಾರೆ. ತಾತ ಫೋನ್ ಮಾಡ್ತಿದ್ದಾರೆ, ನಡೀರಿ ಪ್ಯಾಂಟ್ ಹಾಕ್ಕೊಂಡು. ಸೊ ಇವಾಗ ಹೊರಡ್ತೀವಿ. ಬಾಯ್. ನಾನು ಟ್ರೈಪಾಡ್ನ ತಂದಿಲ್ಲ. ಸೊ ಅದಕ್ಕೆ ಫೋನ್ನ ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನಾನಿವಾಗ ವೇರ್ ಮಾಡ್ತಾಯಿರೋ ಸ್ಯಾರಿ ಬಂದು ಇದು ಲ್ಯಾವೆಂಡರ್ ಕಲರ್ ಪರ್ಪಲ್ ಸ್ಯಾರಿ. ಸೊ ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಓಕೆನಾ ನಿಮಗೆ? ಸೊ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಆ್ಯಂಡ್ ಜುಂಕು ಏನಂತಾರೆ ಮಿಣಿ ಮಿಣಿ ಅಂತ ಇದೆ ಸ್ಯಾರಿ. ಅಂತ ಇದ್ದೀರಲ್ಲ, ಲಿಶಾಂತ್ ಬರ್ಡೇಲಿ ನಾನು ವೇರ್ ಮಾಡಿದ್ದು ಈ ಸ್ಯಾರಿನ. ಅದು ಬಿಟ್ಟರೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಟೈಮ್ ವೇರ್ ಮಾಡ್ತಾ ಇದ್ದೀನಿ. 2ನೇ ಸಲ ವೇರ್ ಮಾಡ್ತಾ ಇದ್ದೀನಿ ಇದನ್ನು. ಆ್ಯಂಡ್ ಇದಕ್ಕೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಆಗಿದೆ ಅಂದರೆ ಪ್ರಿನ್ಸಸ್ ಕಟ್ಟು, ಸ್ಲೀವ್ಸು ಹಾಫ್ ಸ್ಲೀವ್ಸ್ ಅಂತ 3-4 ಸ್ಲೀವ್ಸು. ಇಲ್ಲಿ ಕೂಡ ವರ್ಕ್ ಬಂದಿದೆ ನೋಡಿ. ಆ್ಯಂಡ್ ಪ್ಯಾಡ್ ಇಟ್ಕೊಟ್ಟಿದ್ವಿ, ಪ್ಯಾಡ್ ಪ್ರಿನ್ಸಸ್ ಕಟ್ಟಲ್ಲ. ಆ್ಯಂಡ್ ಬ್ಯಾಕ್ ಸೈಡು ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ದೂರ ಇದ್ರೆ ಗೊತ್ತಾಗುತ್ತೆ. ಈ ರೀತಿ ಫುಲ್ಲು ಮೇಲ್ಗಡೆ ಬಟನ್ಸು ಆ್ಯಂಡ್ ಇಲ್ಲಿ ಬಟನ್ಸ್ ಇಲ್ಲ, ಟೈ ಮಾಡ್ಕೊಳ್ಳೋದು ಹೀಗೆ ಬರುತ್ತೆ.
ಸೊ ಇದು ಬ್ಯಾಕ್ಲೆಸ್ ಅಲ್ವಾ, ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, ಪ್ಯಾಡ್ ಕೊಡಿಸ್ಕೊಂಡಿದ್ದೀನಿ ಅಲ್ಲ. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ, ಪ್ಯಾಡ್ ಕೊಡಿಸ್ಕೊಂಡಿದ್ದೀನಿ, ಪ್ಯಾಡ್. ಸೊ ಇವಾಗ ಸ್ಯಾರಿ ವೇಟ್ ಮಾಡ್ಕೊಂಡು ಬನ್ನಿ. ಸೊ ಗೈಸ್, ಫೈನಲಿ ನಾನು ರೆಡಿಯಾಗಿದ್ದಾಯಿತು. ಹೇರ್ ಫ್ರೀ ಬಿಡೋಣ ಅಂತ ಅಂದ್ಕೊಂಡೆ. ಸೊ ಹಿಂದೆಗಡೆ ಲೇಸ್ ಕೊಟ್ಟಿರೋದ್ರಿಂದ ಆ ಡಿಸೈನ್ ಕಾಣಿಸ್ಲಿ ಅಂತ ಹೇಳಿ ಜಡೆ ಎಣ್ಕೊಂಡಿದ್ದೀನಿ. ಅದ್ರ ತಕ್ಕನಾಗೆ ಮ್ಯಾಚ್ ಆಗೋ ರೀತಿ ನಮ್ಮಮ್ಮ ನನಗೆ ಹೇರ್ ರಬ್ಬರ್ ಕೊಟ್ಟರು. ಅದು ನೋಡಿ ಎಷ್ಟು ಚೆನ್ನಾಗಿದೆ, ಮಣಿ ಎಲ್ಲ ಇದೆ, ತುಂಬ ಚೆನ್ನಾಗಿತ್ತು ರಬ್ಬರು. ಸೊ ಅದಕ್ಕೆ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದನ್ನು ಹಾಕ್ಕೊಂಡೆ, ಹೇರ್ ಬ್ಯಾಂಡು. ಆ್ಯಂಡ್ ಬ್ಯಾಂಗಲ್ಲೂ ಅಷ್ಟೇ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಯೇ ನಾನು ಲಿಶಾನ್ ಬರ್ಡೇಗೆ ಎಲ್ಲ ತೊಗೊಂಡಿದ್ದೆ ಅಲ್ಲ, ಸೊ ಅದನ್ನೇ ಇವತ್ತು ವೇರ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು, ಸ್ಯಾರಿ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಪ್ರತಿಯೊಂದೂ. ನೆಕ್ ಚೈನ್ನ ನಾನು ಲಿಶಾನ್ ಬರ್ಡೇಲಿ ಫುಲ್ ಗ್ರ್ಯಾಂಡಾಗಿ ವೇರ್ ಮಾಡಿದ್ದೆ. ಇವಾಗ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಹೇಳಿ ಇನ್ವಿಸಿಬಲ್ ಚೈನ್ನ ವೇರ್ ಮಾಡ್ತಾಯಿದ್ದೀನಿ. ಸೊ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಇನ್ನು ಗ್ರ್ಯಾಂಡ್ ಆಗೋಯ್ತು ಅಂದರೆ ಸೀರೆನೂ ಗ್ರ್ಯಾಂಡು, ಬ್ಲೌಸು ಗ್ರ್ಯಾಂಡು. ಸೊ ನಾನು ರೆಡಿಯಾಗಿರೋದು ಅದೆಲ್ಲ ಹೆವಿ ಗ್ರ್ಯಾಂಡ್ ಅನಿಸ್ಬಿಡುತ್ತೆ ಅಂತ ಹೇಳಿ ನೆಕ್ ಚೈನ್ನ ಸಿಂಪಲಾಗಿ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಇಯರಿಂಗ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್ ಇಯರಿಂಗ್ಸ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವ ಬಟ್ಟೆಗೆ ಯಾವ ಸ್ಯಾರಿಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ ಇದು. ಸೊ ಇದೇ ರೀತಿ ಒಂದಷ್ಟು ಇಯರಿಂಗ್ಸ್ನ ತೊಗೋಬೇಕು ಅಂತ ಇದೆ. ಸೊ ನೋಡೋಣ. ಆ್ಯಂಡ್ ಇದು ನೋಡಿ, ಕಿವಿಗೆ ಹಾಕೋ ತಕ್ಷಣ ಏನು ಲುಕ್ ಕಾಣಿಸುತ್ತೆ ಅಂತ, ಅದಕ್ಕೆ ನನಗೆ ಈ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನನ್ನ ಔಟ್ಲುಕ್ ಯಾವ ರೀತಿ ಇದೆ ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ. ಸೊ ಇವಾಗ ನಾನು ರೆಡಿಯಾಗಾಯಿತು. ಈಗ ಲಿಶಾನ್ಗೂ ಕೂಡ ರೆಡಿ ಮಾಡಿಸ್ಬೇಕು. ಅವ್ನು ತುಂಬ ಆಟಾಡೋದು, ಒದ್ದಾಡೋದು ಆ ರೀತಿ ಮಾಡ್ತಾನೆ ಅಂತ ಹೇಳಿ ಫಸ್ಟ್ಗೆ ನಾನು ರೆಡಿ ಆದೆ. ಇಲ್ಲಾಂದರೆ ಹೋಗೋಷ್ಟರಲ್ಲಿ ಎಲ್ಲ ಮತ್ತೆ ಕೊಳೆ ಮಾಡ್ಕೊಳ್ತಾನೆ ಅಂತ ಹೇಳಿ ಫಸ್ಟ್ಗೆ ನಾನೇ ರೆಡಿಯಾಗಿ ಅದಾದಮೇಲೆ ಅವನ್ನ ರೆಡಿ ಮಾಡೋದಕ್ಕೆ ಅಂತ ಹೊರಟೆ. ಸೊ ಫೈನಲಿ ರೆಡಿ ಆಗಿದ್ದೀನಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ, ಓಕೆನಾ? ನಿಮ್ಮ ಕಮೆಂಟು ನನಗೆ ತುಂಬ ಖುಷಿ ಕೊಡುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಇವಾಗ ಅಷ್ಟಾಗಿ ಯಾರೂ ಕಮೆಂಟ್ ಮಾಡ್ತಾಯಿಲ್ಲ. ವೈ, ಯಾಕೆ? ವಿಡಿಯೋ ನೋಡ್ತೀರಾ, ಕಮೆಂಟ್ ಮಾಡಿ, ಏನಾದರೂ ತಿಳಿಸಿ, ಮಾತಾಡೋಣ. ಸೊ ಓಕೆ ಗೈಸ್, ಈಗ ಇನ್ನೇನು ಹೊರಡಬೇಕು. ನನ್ನ ತಮ್ಮ ಕೂಡ ಬರ್ತಾನೆ. ಆ್ಯಂಡ್ ಲಿಶಾನ್ಗೂ ಕೂಡ ರೆಡಿ ಮಾಡಿಸಿದ್ದಾಯಿತು. ನಾನು ಪುಟಾಣಿ ರೆಡಿ. ತೋರ್ಸಲ್ಲಿ ಹಾಯ್ ಮಾಡು. ಹಾಯ್. ಇದು ನಮ್ಮ ಅಪ್ಪ ಕೊಡಿಸಿದ್ದು ಲಿಶಾನ್ ಬರ್ಡೇಗೆ ಔಟ್ಫಿಟ್ಟು. ಕೆಳಗಡೆ ಎಲ್ಲಿ ಕಾಣಿಸುತ್ತೆ? ಹಾಯ್ ಮಾಡ್ತಾವನೆ. ಬೈಲಿ, ಇಲ್ಲಿ ಮಾಡು, ಬೈಲಿ, ಅಮ್ಮ ಹತ್ರ ಬೈಲಿ. ಹಾಯ್ ಮಾಡು, ಮೇಲೆ ಕೈ ಮಾಡೆ. ಹಾಯ್ ಹಾಯ್. ಸೊ ಅದು ಲಿಶಾನ್ ಬರ್ಡೇಗೆ ನಮ್ಮ ಅಪ್ಪ ಕೊಡಿಸಿದ ಬಟ್ಟೆ. ಇವಾಗ ನಮ್ಮಮ್ಮ ಹೋಗಿದ್ದಾರೆ, ನನ್ನ ತಮ್ಮ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೀಗ. ಸೊ ಹೋಗಬೇಕು. ಬಂದ ಮಾಮ ಬಂದ, ಬಾ ಹೋಗೋಣ. ನಾನು ಅಲ್ಲಿ ತೋರಿಸ್ತೀನಿ ಲಿಶಾಂತ್ ಯಾವ ರೀತಿ ರೆಡಿಯಾಗಿದ್ದಾನೆ ಅಂತ. ಆ್ಯಂಡ್ ನನ್ನ ಬ್ಯಾಕ್ ಸೈಡ್ ನೋಡಿ ಬ್ಲೌಸ್ ಡಿಸೈನ್. ಸೊ ಇವಾಗ ಹೊರಡೋಣ. ಈಗ ಮಾಡಿ, ಹಾಯ್ ಮಾಡಿ. ಹಾಯ್. ಈ ಸ್ಯಾರಿನ ನನಗೆ ಶ್ರುತಿ ಅಕ್ಕ ಗಿಫ್ಟ್ ಮಾಡಿದ್ದು. ಸೊ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸ್ಯಾರಿ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ, ಓಕೆನಾ ನಿಮಗೆ. ಸೊ ಇದೇ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ ನೀವು ಕೂಡ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ರೌಂಡ್ ಸ್ವಲ್ಪ ಚಬ್ಬಿ ಆಗಿರೋದ್ರಿಂದ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಇನ್ನು ನೀವು ಸ್ಲಿಮ್ ಆಗಿದ್ದರೆ ನಿಮ್ಗೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಲ್ವಾ. ಅಷ್ಟೇ, ಈಗ ಸೈಲೆಂಟು. ಹೋಗೋಣ, ಮಾಮ ಬರಲಿ, ಹೋಗೋಣ. ಒಂದು ಕಡೆ ನಿಂತ್ಕೋ. ನಾವಿಬ್ಬರು ರೆಡಿ ಆದಮೇಲೆ ನನ್ನ ತಮ್ಮ ಕೂಡ ಬಂದ. ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವರು ಮದುವೆಗೆ ಅಟೆಂಡ್ ಆಗಿಲ್ಲ, ರಿಸೆಪ್ಷನ್ಗೆ. ಸೊ ನಾನು, ನನ್ನ ತಮ್ಮ, ಅಮ್ಮ, ಅಕ್ಕ, ಬಾಬಾ, ಮಕ್ಕಳು ಎಲ್ಲರೂ ಹೊರಟ್ವಿ ರಿಸೆಪ್ಷನ್ಗೆ ಅಂತ. ಸೊ
ಅದೆಷ್ಟು ಸಲ ನೋಡ್ಕೊಂಡು ನಾನಂತೂ ಕ್ಯಾಮ್ರಾನ. ಸ್ಯಾರಿಲಿ ರೆಡಿ ಆದಮೇಲಂತೂ ನಾವು ಎಷ್ಟು ಮುದ್ದಾಗಿ ಕಾಣಿಸ್ತೀವಿ ಹೆಣ್ಮಕ್ಳು ಅಂತ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಎಂಥ ಹೆಣ್ಮಕ್ಳೇ ಆಗಿರಲಿ ಸ್ಯಾರಿ ವೇರ್ ಮಾಡಿಕೊಂಡು ರೆಡಿ ಆಯಿತು ಅಂತ ಹೇಳಿದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಹೌದಲ್ವಾ? ಹೀಗೆ ಫೋಟೋ ತೆಗಿಸ್ಕೊಳ್ಳೋದಕ್ಕೆ ಅಂತ ನಿಂತಿರ್ಬೇಕಾದ್ರೆ ನನ್ನ ತಂಗಿ ನಮ್ಮ ಭಾವ ಕೂಡ ಸಿಕ್ಕಿದ್ರು. ಸೊ ಅವ್ರ ಜೊತೆನೂ ಒಂದು ವೀಡಿಯೋ ಸೆಲ್ಫಿ ತೊಗೊಂಡು ನೆಕ್ಸ್ಟ್ ಕ್ಯೂ ಅಲ್ಲಿ ಹಂಗೆ ಹೋಗ್ತಾ ಇದ್ವಿ ಗಂಡು ಹೆಣ್ಣು ಜೊತೆ ಫೋಟೋ ತಗೊಳ್ಳೋಣ ಅಂತ ಹೇಳಿ. ಸೊ ಲಿಶಾಂತು ಫುಲ್ ಗಾಬರಿ ನೋಡ್ತಿದ್ದಾನೆ, ಅಂದರೆ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ ಮಾಡಿದ್ರಲ್ವ ಅದರದ್ದೇ ಆದ ಸೌಂಡು, ಆ ಸೌಂಡ್ಗೆ ಸ್ವಲ್ಪ ಗಾಬರಿ ಆಗಿತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು, ನೆಕ್ಸ್ಟ್ ಊಟ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ಚಿನ್ನಕ್ಕ 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 ಮದುವೆ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ. ಸೊ ಊಟಕ್ಕೆ ಅಂತ ಕೂತಿದ್ವಿ. ಲಿಶಾಂತು ನನಗೆ ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಅಂತ ಬಿಡಲಿಲ್ಲ, ಮಕ್ಕಳು ಅಂದ್ರೇ ಹಾಗೆ. ಸೊ ಮಹಿದಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಾಯಿತ್ತು. ಸೊ ಎಲ್ಲ ಒಟ್ಟಿಗೆ ಕೂತಿರೋದ್ರಿಂದ ಅವನ್ನ ಯಾರೂ ಎತ್ಕೊಳ್ಳೋದಕ್ಕಾಗಲಿಲ್ಲ. ಸೊ ನಾನೇ ಎತ್ಕೊಂಡು ಊಟ ಮಾಡೋದ್ರಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತಗೊಳ್ಳಿಲ್ಲ. ಸುಮ್ಮನೆ ಹಿಂಗೆ ಕೂತ್ಕೋಬೇಕಾದ್ರೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಸೊ ಆ ಲೆವೆಲ್ಗೆ ಟಾರ್ಚರ್ ಕೊಡ್ತಾ ಇದ್ದ ಅವನು. ಅವನಿಗೂ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಸೊ ಮತ್ತೆ ಅಲ್ಲಿಂದ ಎಲ್ಲ ರಿಲೇಟಿವ್ಸ್ ಜೊತೆ ಮಾತಾಡಿಕೊಂಡು ರಿಟರ್ನು ನಾವು ನಮ್ಮ ಮನೆಗೆ ಹೊರಟ್ವಿ. ನಿಶುಮ ಇಲ್ಲಿ ಬಿದ್ದ ಹೋಯ್ತು ಪ್ಯಾಂಟ್. ಅಯ್ಯ ಅಯ್ಯ ಅವನ್ನ ಕರೀತಾ ಇದ್ದೀವಿ, ಅವ್ನು ಬರದೆ ಓಡಾಡಿಸ್ತಾವನೆ. ಬರೀ ಬರೀ ಹೋಗೋಣ ಬಾ, ಎತ್ಕೋತೀನಿ ಅಮ್ಮ ಎಷ್ಟು ಉದ್ದ ಕಾಣಿಸ್ತೀಯ ಚೀನು ನೀನು, ಉದ್ದ ಬೆಳೆದ್ಬಿಟ್ಟಿದೀಯ ನೀನು. ಸಣ್ಣ ಚಿಕ್ಕ ಐತಿ ನಾನು, ಇರದೆ ಸಣ್ಣ ನೀನು. ಫೈನಲಿ ಮನೆಗೆ ಬಂದಿದ್ದಾಯಿತು. ಈಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಆ್ಯಂಡ್ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ನಾನು ಟ್ರೈಪೋಡ್ ಏನೂ ಕ್ಯಾರಿ ಮಾಡಿರಲಿಲ್ಲ. ಆ್ಯಂಡ್ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ವ್ಲಾಗ್ ಮಾಡ್ಕೊಂಡಿದ್ದೀನಲ್ಲ ಸಾಕು ಅಂತ ಅಂದ್ಕೊಂಡೆ. ಆ್ಯಂಡ್ ಇವತ್ತು ನಾನು ಇಲ್ಲೇ ಅಮ್ಮನ ಮನೇಲೇ ಇರೋದ್ರಿಂದ ಒಂದೆರಡು ದಿನ ಅಮ್ಮನ ಮನೇಲಿ ಇದ್ಬಿಟ್ಟು ರಿಟರ್ನು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ ಬೆಳಗ್ಗೆ ಎದ್ದಾಗ ನನ್ನ ಮೋಡ್ ಯಾವ ರೀತಿ ಇರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದೃಷ್ಟಿಯಾಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.